ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ಮಕ್ಕಳ ಬೆಳವಣಿಗೆಗೆ ಆಹಾರ ಕ್ರಮ ಅತಿ ಮುಖ್ಯ. ಜೀವನ ಶೈಲಿ ಹೀಗಿರಬೇಕು. ಇಲ್ಲಿದೆ ಮಾಹಿತಿ. ಮಕ್ಕಳ ಬೆಳವಣಿಗೆಯಲ್ಲಿ 13-18 ವರ್ಷ ಅತ್ಯಂತ ಮುಖ್ಯವಾದ ಘಟಕವಾಗಿದೆ. ಇದು ಹದಿಹರೆಯದ ವಯಸ್ಸಾಗಿದ್ದು, ಈ ಘಟಕದಲ್ಲಿ ದೈಹಿಕ ಬದಲಾವಣೆ, ಹಾರ್ಮೋನ್ಗಳ ಏರಿಳಿತಗಳು ಕಂಡುಬರುತ್ತವೆ. ಈ ಘಟಕದಲ್ಲಿ ಮಕ್ಕಳ ದೇಹ ಆರೋಗ್ಯವಾಗಿರುವುದು ಬಹಳ ಮುಖ್ಯ, ಏಕೆಂದರೆ ಮಕ್ಕಳು ಅನಾರೋಗ್ಯವಾಗಿದ್ದರೆ ಮಾತ್ರ ದೇಹ ಬೆಳವಣಿಗೆ ಕೂಡ ಉತ್ತಮವಾಗಿರುತ್ತದೆ. ಆರೋಗ್ಯಕರ ದೇಹಕ್ಕಾಗಿ ಆರೋಗ್ಯಕರ ಆಹಾರ ಸೇವನೆ, ಉತ್ತಮ ರೀತಿಯ ಜೀವನ ಶೈಲಿ ಪಾಲಿಸುವುದು ಅತ್ಯಗತ್ಯವಾಗಿದೆ. ಸಮತೋಲನ ಆಹಾರ, ವ್ಯಾಯಾಮ ದೇಹದ ಆಂತರಿಕ ಅಗತ್ಯವನ್ನು ಪೂರೈಸುತ್ತದೆ, ದೇಹದ ಹೊರಭಾಗಗಳಿಗೆ ಪ್ರಯೋಜನ ನೀಡುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಆಹಾರ ಕ್ರಮ ಹಾಗೂ ಜೀವನ ಶೈಲಿ ತದ್ವಿರುದ್ಧವಾಗಿ ಹೋಗಿದೆ. ಆಹಾರ ಕ್ರಮ ಹಾಗೂ ದೈಹಿಕ ಚಟುವಟಿಕೆಗಳು ಬದಲಾಗುತ್ತಿರುವ ಹಿನ್ನೆಲೆಯಲ್ಲಿ ಮಕ್ಕಳಲ್ಲಿ ಸ್ಥೂಲಕಾಯ ಸಮಸ್ಯೆ ಕಂಡುಬರುತ್ತಿದೆ. ಅಲ್ಲದೆ ಹದಿಹರೆಯದ ವಯಸ್ಸಿನಲ್ಲಿ ಮಧುಮೇಹ, ಅಧಿಕ ರಕ್ತದೊತ್ತಡ ಸಮಸ್ಯೆಗಳು ಎದುರಿಸುತ್ತಿದ್ದಾರೆ. ಹೀಗಾಗಿ ಮಕ್ಕಳು ಚಿಕ್ಕವರಿದ್ದಾಗಲೇ ಆರೋಗ್ಯಕರ ಜೀವನ ಶೈಲಿ ಅನುಸರಿಸುವಂತೆ ಮಾಡುವುದು ಅತ್ಯಗತ್ಯವಾಗಿರುತ್ತದೆ. ಇನ್ನು ಆರೋಗ್ಯಕರ ಜೀವನ ಶೈಲಿ ನಡೆಸುವುದು ಹೇಗೆ? ಪೌಷ್ಟಿಕಾಂಶಯುಕ್ತ ಆಹಾರ ನೀಡಬೇಕು. ಅಂದರೆ ಹಣ್ಣು ಮತ್ತು ತರಕಾರಿಗಳು. ತರಕಾರಿ ಎಂದರೆ ಮಕ್ಕಳು ಸ್ವಲ್ಪ ದೂರ ಹೋಗುವುಂಟು. ಆದರೆ ಹಣ್ಣು ಮತ್ತು ತರಕಾರಿಗಳು ಮಕ್ಕಳ ಬೆಳವಣಿಗೆಗೆ ಪೂರಕ. ಹಣ್ಣು ಮತ್ತು ತರಕಾರಿಗಳಲ್ಲಿ ಮಕ್ಕಳಿಗೆ ಶಕ್ತಿ, ವಿಟಮಿನ್, ಆಂಟಿಆಕ್ಸಿಡೆಂಟ್, ನಾರಿನಾಂಶ ಮತ್ತು ನೀರಾಂಶವು ಲಭ್ಯವಾಗುವುದು. ವಯಸ್ಸಾದ ವೇಳೆ ಕಾಡುವಂತಹ ಹೃದಯದ ಕಾಯಿಲೆ, ಪಾರ್ಶ್ವವಾಯು ಮತ್ತು ಕೆಲವು ರೀತಿಯ ಕ್ಯಾನ್ಸರನ್ನು ಇದು ತಡೆಯುವುದು. ಮಕ್ಕಳಿಗೆ ನೀವು ವಿವಿಧ ರೀತಿಯ ಹಣ್ಣು ಹಾಗೂ ತರಕಾರಿಗಳನ್ನು ಸೇವಿಸಲು ಪ್ರೋತ್ಸಾಹಿಸಿ. ನೀವು ತರಕಾರಿಗಳಿಂದ ವಿವಿಧ ಖಾದ್ಯಗಳನ್ನು ಮಾಡಿಕೊಡಬಹುದು. ಬಣ್ಣದಂಥ ತರಕಾರಿ ಹಾಗೂ ಹಣ್ಣುಗಳನ್ನು ಬಳಸಿ ಸಲಾಡ್ ತಯಾರಿಸಬಹುದು. ಇದು ತುಂಬ ರುಚಿಕರ ತರಕಾರಿ ಹಾಗೂ ಹಣ್ಣುಗಳನ್ನು ಸರಿಯಾಗಿ ತೊಳೆಯಿರಿ. ಅದರಲ್ಲಿ ಇರುವಂತಹ ಧೂಳು ಮತ್ತು ರಾಸಾಯನಿಕವು ಇದರಿಂದ ದೂರವಾಗುವುದು. ತರಕಾರಿ ಸಿಪ್ಪೆ ಹಾಗೆ ಬಿಡಿ, ಯಾಕೆಂದರೆ ಇದರಲ್ಲಿ ಕೂಡ ಕೆಲವು ಪೋಷಕಾಂಶಗಳು ಇವೆ. ಇನ್ನು ಧಾನ್ಯಗಳ ಆಹಾರ. ಇಡೀ ಧಾನ್ಯಗಳ ಸೇವನೆಯು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಧಾನ್ಯಗಳಿಂದ ಮಾಡಿರುವಂತಹ ಬ್ರೆಡ್, ಪಾಸ್ತಾ, ಸಿರಲ್, ಅಕ್ಕಿ, ಜೋಳ, ಕ್ವಿನೋವಾ, ಓಟ್ಸ್ ಮತ್ತು ಬಾರ್ಲಿ ಒಳ್ಳೆಯದು. ಈ ಆಹಾರಗಳು ಮಕ್ಕಳ ಬೆಳವಣಿಗೆಯಲ್ಲಿ ನೆರವಾಗುವುದು ಮತ್ತು ಶಕ್ತಿ ನೀಡುವುದು. ಧಾನ್ಯಗಳಿಂದ ತಯಾರಿಸಿದ ಆಹಾರಗಳಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬ ಕಡಿಮೆ ಇದೆ. ಅದೇ ಇಡೀ ಧಾನ್ಯಗಳಿಂದ ಮಾಡಿರುವಂತಹ ಆಹಾರಗಳಾಗಿರುವಂಥ ಪಾಸ್ತಾ ಮತ್ತು ಬ್ರೆಡ್ ಮಕ್ಕಳಿಗೆ ದೀರ್ಘಕಾಲ ತನಕ ಶಕ್ತಿ ನೀಡುವುದು ಮತ್ತು ದೀರ್ಘಾವಧಿಗೆ ಹೊಟ್ಟೆ ತುಂಬಿರುವಂತೆ ಮಾಡುವುದು. ಇನ್ನು ಹಾಲಿನ ಉತ್ಪನ್ನಗಳು ಮಕ್ಕಳ ಬೆಳವಣಿಗೆಗೆ ತುಂಬ ಒಳ್ಳೆಯದು. ಇದರಲ್ಲಿ ಮುಖ್ಯವಾಗಿ ಹಾಲು, ಚೀಸ್ ಮತ್ತು ಮೊಸರು. ಈ ಹಾಲಿನ ಉತ್ಪನ್ನಗಳಲ್ಲಿ ಉನ್ನತ ಮಟ್ಟದ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಇದೆ. ಇದು ಮೂಳೆಗಳು ಹಾಗೂ ಹಲ್ಲುಗಳು ಬಲಶಾಲಿಯಾಗುವಂತೆ ಮಾಡುವುದು. ಪ್ರತಿನಿತ್ಯವೂ ನಿಮ್ಮ ಮಕ್ಕಳಿಗೆ ಒಂದು ರೀತಿಯ ಹಾಲಿನ ಉತ್ಪನ್ನವನ್ನು ನೀಡಿ. ಹಾಲು, ಮೊಸರು ಮತ್ತು ಚೀಸ್ ನೀಡಿ. 2 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಕಡಿಮೆ ಕೊಬ್ಬಿನಾಂಶವಿರುವ ಹಾಲಿನ ಉತ್ಪನ್ನಗಳನ್ನು ನೀಡಿ. ಇನ್ನು ಪ್ರೋಟೀನ್. ಮಾಂಸ, ಮೀನು, ಮೊಟ್ಟೆ, ಬೀನ್ಸ್, ಕಡಲೆ, ತುಪ್ಪು ಮತ್ತು ಬೀಜಗಳನ್ನು ಸೇರಿದಂತೆ ಪ್ರೋಟೀನ್ ಅಧಿಕವಾಗಿ ಇರುವಂತಹ ಆಹಾರವನ್ನು ಮಕ್ಕಳಿಗೆ ನೀಡಿ. ಇದು ಮಕ್ಕಳ ಬೆಳವಣಿಗೆಗೆ ಮತ್ತು ಸ್ನಾಯುಗಳ ಬೆಳವಣಿಗೆಗೆ ತುಂಬ ನೆರವಾಗಲಿದೆ. ಈ ಆಹಾರದಲ್ಲಿ ಕೂಡ ಉತ್ತಮ ಮಟ್ಟದ ವಿಟಮಿನ್ಗಳು ಹಾಗೂ ಖನಿಜಾಂಶಗಳಾಗಿರುವಂತಹ ಸತು, ಕಬ್ಬಿನಾಂಶ, ವಿಟಮಿನ್ ಬಿ12 ಹಾಗೂ ಒಮೆಗಾ-3 ಕೊಬ್ಬಿನಾಮ್ಲವಿದೆ. ಒಮೆಗಾ-3 ಕೊಬ್ಬಿನಾಮ್ಲ ಮತ್ತು ಕಬ್ಬಿನಾಂಶವು ಕೆಂಪು ಮಾಂಸ ಮತ್ತು ಎಣ್ಣೆಯುಕ್ತ ಮೀನಿನಲ್ಲಿದೆ. ನೀರು. 12 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ನೀರು ಅತ್ಯುತ್ತಮ ಆರೋಗ್ಯಕಾರಿ ಪಾನೀಯ. ಇದು ತುಂಬ ಅಗ್ಗವಾಗಿ ಸಿಗುವುದು ಮತ್ತು ಇದು ಆರೋಗ್ಯಕ್ಕೂ ಒಳ್ಳೆಯದು. ವ್ಯಾಯಾಮ ಮತ್ತು ದೈಹಿಕ ಚಟುವಟಿಕೆಗಳು ವಯಸ್ಕರಿಗೆ ಮತ್ತು ಹಿರಿಯರಿಗಷ್ಟೇ ಮಾಡುವುದಲ್ಲ, ಮಕ್ಕಳಿಗೂ ದೈಹಿಕ ಚಟುವಟಿಕೆಗಳು ಅವಶ್ಯಕವಾಗಿರುತ್ತದೆ. ಬೆಳೆಯುವ ವಯಸ್ಸಿನಲ್ಲಿ ಮಾಂಸಖಂಡಗಳು, ಮೂಳೆಗಳು ದೃಢವಾಗುವುದಕ್ಕೆ ವ್ಯಾಯಾಮಗಳು ನೆರವಾಗುತ್ತವೆ. 6 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳು ನಿತ್ಯ 1 ಗಂಟೆಯಾದರೂ ದೈಹಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರೆ ಚಿಕ್ಕಂದಿನಿಂದಲೇ ಫಿಟ್ನೆಸ್ ಕಾಯ್ದುಕೊಳ್ಳಬಹುದು. ವ್ಯಾಯಾಮಗಳೆಂದರೆ ಜಿಮ್ಗಳಲ್ಲಿ ಬೆವರು ಹರಿಸುವ ಅಗತ್ಯವಿಲ್ಲ. ಮಕ್ಕಳಿಗೆ ಆಟಗಳೆಂದರೆ ಹೆಚ್ಚು ಇಷ್ಟ. ದೈಹಿಕ ಶ್ರಮ ಬೇಡುವ
ಬೇಡುವ ಆಟಗಳಲ್ಲಿ ಮಗ್ನರಾದರೂ ಸಾಕು. ಚಿಕ್ಕಂದಿನಿಂದಲೇ ಮಕ್ಕಳಲ್ಲಿ ಇಂತಹ ಅಭ್ಯಾಸಗಳನ್ನು ರೂಢಿಸುವುದರಿಂದ ದೊಡ್ಡವರಾದ ಮೇಲೂ ನಿತ್ಯ ಅಭ್ಯಾಸ ಮಾಡುವುದನ್ನು ಕಲಿಯುತ್ತಾರೆ. ಇದರಿಂದ ಜೀವನವಿಡೀ ಫಿಟ್ನೆಸ್ ಕಾಯ್ದುಕೊಳ್ಳಲು ನೆರವಾಗುತ್ತದೆ. ಥ್ಯಾಂಕ್ ಯು. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮೂಲಕ ಹೇಳಿ. ಪ್ಲೀಸ್ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.